ಆತ್ಮೀಯ H16 ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮ ವೈಎಮ್ಮ ಇವತ್ತು ಮಲ್ಲಪ್ಪ ಜೋತಾವಾರ್. ಈ ದಿನ ವಿಶೇಷವಾಗಿ ಮಹಾರಾಷ್ಟ್ರ ಅಂದ್ರೆ ದೇಶದನೇ ಇದು. ಮಹಾರಾಷ್ಟ್ರ ಇವತ್ತು ಇಡೀ ದೇಶದ ಒಂದು ಅರ್ಥವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡಿದಂಥ ರಾಜ್ಯ. ಮುಂಬೈ ಅಂತೂ ಸೆಬಿ ಅಂತಂದ್ರೆ ಈ ವಿಶೇಷವಾಗಿ ಈ ಹಣದ ವ್ಯವಹಾರದಲ್ಲಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಶೇರ್ ಮಾರ್ಕೆಟ್ ಮೇಲೆ ಕಮಾಂಡ್ ಇದ್ದಂಥ ಈ ಮುಂಬೈ ಇವತ್ತು ಮತ್ತೊಂದು ಚರ್ಚೆಯಲ್ಲಿ ಬಂದದ. ಕಾನಿಷ್ಠ ಮೆಜಾರಿಟಿ ಇದ್ದರೂ ಸಹ ನಮ್ಮ ಮಹಾಯುತಿ ಇವತ್ತು ಮುಖ್ಯಮಂತ್ರಿನ ಆಯ್ಕೆ ಮಾಡೋದು ವಿಫಲ ಆಗ್ತಾ ಇದೆ. ಯಾಕೆ ಅಂತ ಮೂಲತಃ ಫಡ್ನವೀಸ್ ಲಿಸ್ಟಲ್ಲಿ ಆಗಬೇಕಾಗಿತ್ತು ಮುಖ್ಯಮಂತ್ರಿ. ಆಲ್ರೆಡಿ ಈ ಒಂದವರಲ್ಲಿ ಇರುತ್ತಿರೋ ಮೆಜಾರಿಟಿ ನೋಡಿದರೆ ಆಗಬೇಕಾಗಿತ್ತು, ಆದರೆ ಆಗಿಲ್ಲ. ಅದಕ್ಕೆ ಕಾರಣಗಳು ಹಲವು ಇರ್ಬೋದು. ಆದರೆ ಸ್ವತಃ ಫಡ್ನವೀಸರು ಸಹಿತ ಮುಖ್ಯಮಂತ್ರಿ ಆಗುವಂಥ ಒಂದು ಇವತ್ತು ಮಹತ್ವಾಕಾಂಕ್ಷೆ ಅದ. ಯಾಕಂತಂದ್ರೆ RSSದವರು ತಮಗೆ ಬೇಕಾದಂಥ ವ್ಯಕ್ತಿಯನ್ನು BJPಯ ಅಧ್ಯಕ್ಷರನ್ನಾಗಿ ಮಾಡುವಂಥ ಪ್ಲ್ಯಾನ್ ಮಾಡ್ತಾಯಿದ್ರು. ಅದಕ್ಕೆ ಕಾರಣವೂ ಇದ್ದಾರೆ. ಯಾಕಂದರೆ BJPಯ ಅಧ್ಯಕ್ಷರು ಮಾಡೋದು ಭಾಳ ಮಹತ್ವದ ಇವತ್ತು RSSಗೆ ತಮ್ಮ ಕಂಟ್ರೋಲಿಗೆ BJPಯನ್ನು ತಕ್ಕೋಬೇಕು ಅನ್ನುವಂಥದ್ದು. ಯಾಕಂದರೆ ಗುಜರಾತ್ ಲಾಬಿ ಅಂದರೆ ಮೋದಿ ಮತ್ತು ಶಾ ಅವರ ಲಾಬಿ ಅಷ್ಟು ಸುಲಭವಾಗಿ ಹಿಡಿತವನ್ನು ಬಿಟ್ಟು ಕೊಡ್ತಾ ಇಲ್ಲ ಅನ್ನೋದು ಮೇಲೆ ಸ್ಪಷ್ಟ ಆಗ್ತಾ ಬಂದಿದೆ. ಇತ್ತೀಚೆಗಿಂತ ವಿಶೇಷವಾಗಿ RSS ಜೊತೆ ಭೇಟಿ ಆಗುವಂಥ ಸುದ್ದಿ ಕಡಿಮೆ ಆಗಿದೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ರು. ಏನೂ ಇರಲಿ, ಇವತ್ತು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಇವರಂತೆ ಯಾವ ಜನರಿಂದ ಆಯ್ಕೆ ಆದವರಲ್ಲ, MLCನೂ ಅಥವಾ ರಾಜ್ಯಸಭಾ ಸದಸ್ಯರಾಗಿ ಬಂದಂಥವ್ರು. ಇವರೇನಿದ್ರು ಇವತ್ತು ಮೋದಿ ಅವ್ರು ಏನು ಹೇಳ್ತಾರೋ ಅದು ಕೇಳುವಂಥ ವ್ಯಕ್ತಿ. ಇನ್ನೊಬ್ಬರು ವಿಜಯ ರೂಪಾನಿ ಅಂತೇಳಿ ನಮ್ಮ ಗುಜರಾತದ ಲಾಬಿ ಇಲ್ಲಿ ಇದ್ದಂಥವರು, ಮೋದಿ ಅವ್ರಿಗೆ ಅತ್ಯಂತ ಸಮೀಪರು. ಮೋದಿ ಕುಳಿತುಕೊಳ್ಳುವಂಥವ್ರು ಎದ್ದು ನಿಲ್ಲುವಂಥ ಇವರು ಇವತ್ತು ಫಡ್ನವೀಸರು ಆಯ್ಕೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಫಡ್ನವೀಸರಿಗೆ ಎರಡೂ ಕಡೆ ಆಸೆ. ಹೌದು, BJPಯ ರಾಷ್ಟ್ರೀಯ ಅಧ್ಯಕ್ಷ ಆಗೋದು ಸಣ್ಣ ವಿಷಯ ಅಲ್ಲ. ಹಂಗಂದೇಳಿ ಮುಂಬೈ ಬಿಟ್ಟು ಕೊಡೋದು ಅಷ್ಟು ಸುಲಭದ ಮಾತಿಲ್ಲ. ಅಟ್ಲೀಸ್ಟ್ ಒಂದು 2.5 ವರ್ಷ ಆದ್ರೂ ಈ ಚೀಫ್ ಮಿನಿಸ್ಟರ್ ಆಗಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದ ಇವತ್ತು ಆಗಬೇಕು ಅನ್ನೋಂಥ ಮನಸ್ಸು ಮಾಡಿದ್ದಾರೆ. ಇದೇ ಕಾಲಕ್ಕೆ BJPಗೂ ಸಹ ಫಡ್ನವೀಸರನ್ನು ಮಾಡಬೇಕು ಅಥವಾ ಒಂದು ಹೆಸರಿಲ್ಲದಂಥ ತಮಗೆ ಬೇಕಾದಂಥ OBC ಅಥವಾ ಮರಾಠ ಯಾರಾದ್ರು ತಂದು ನೇಮಿಸಬೇಕು ಅನ್ನೋಂಥ ಅವರು ಗೊಂದಲದಲ್ಲಿದ್ದಾರೆ. ಹೀಗಾಗಿ ಇವತ್ತೇನಾಗಿದೆಪ್ಪ ಅಂದರೆ ದಿಲ್ಲಿ, ಮುಂಬೈ, ಇನ್ನೊಂದು ನಾಗ್ಪುರ್, ಈ ಮೂರದ್ರ ಮಧ್ಯದಲ್ಲಿ ಈ ಒಂದು ಮುಖ್ಯಮಂತ್ರಿ ಸ್ಥಾನದ ಓಡಾಟ ನಡೆದಿದೆ. ಇವತ್ತು ಇದರಲ್ಲಿ ಇನ್ನೊಂದು ನಡೆದ ಠಾಣಾದಲ್ಲಿ ಬಂದಂತಹ ನಮ್ಮ ಏಕನಾಥ್ ಶಿಂದೆ ಅವರು, ಇವರೆಲ್ಲರಿಗಿಂತ ಇವತ್ತಿಗೆ ನಮಗೆ ಬುದ್ಧಿವಂತರು ಅನ್ನಿಸ್ತಾ ಇದ್ದಾರೆ. ಏಕನಾಥ್ ಶಿಂದೆ ಅವರು ಯಾಕಪ್ಪ ಅಂತಂದ್ರೆ ಇವ್ರನ್ನೆಲ್ಲರೂ ಆಟ ಆಡಿಸುವಂಥ ವಿಚಾರಕ್ಕೆ ಬಂದಿರ್ತಿದ್ದಾರೇನೋ ಅಂತೇಳಿ ಅವರಿಗೆ ಗೊತ್ತಾಗ್ಯದ. ಇವತ್ತು ನಾನು ಮುಖ್ಯಮಂತ್ರಿ ಇವ್ರು ಮಾಡೋದಿಲ್ಲ. ಅವತ್ತು ಉಪಯೋಗ ತೊಗೊಂಡ್ರು, ಇವತ್ತು ತೆಗೆದು ಹೋಗ್ತಾ ಇದ್ದಾರೆ. ಇವ್ರ ಜೊತೆಗೆ ನಂಬುದು ಹೆಂಗೆ ಇವರನ್ನು? ಯಾಕಂದ್ರೆ ಯಾರ್ಯಾರು ನಂಬಿದ್ದಾರೆ BJPಯನ್ನು ಅವರೆಲ್ಲ ಹೊಡೆತ ತಿಂದಿದ್ದಾರೆ ಅನ್ನೋಂಥ ಭಯನೂ ಶುರುವಾಗಿದೆ ಅವರಿಗೆ, ಶಿಂದೆ ಅವರಿಗೆ. ಅದಕ್ಕೆ ಶಿಂದೆ ಅವರು ನೋಡ್ರಿ, ನಮ್ಗೆ ಗೃಹ ಖಾತೆ ಕೊಟ್ಟರೆ ಅಡ್ಡಿ ಇಲ್ಲ, ನಮ್ಮವರೊಬ್ಬ ಉಪಮುಖ್ಯಮಂತ್ರಿ ಆಗಲಿ ನಮಗೆ ಗೃಹ ಖಾತೆ ಕೊಡಬೇಕು ಅಂತ ಕೆಲವು ಖಾತೆಗಳನ್ನು ಕೇಳ್ತಾ ಇದ್ದಾರೆ. ಭಾಳ ಪ್ರಮುಖ ಫಿನಾನ್ಸ್ ಮತ್ತು ಗೃಹ ಖಾತೆ ನಮ್ಗೆ ಕೊಡಬೇಕು, ನೀವು ಮುಖ್ಯಮಂತ್ರಿ ಯಾರು ಮಾಡಿಕೊಡ್ರಿ ಅನ್ನೋಂಥ ಡಿಮಾಂಡ್ ಇಟ್ಟಿದ್ದಾರೆ. BJPಯವರು ನಮಗೆ ಹೇಳಿದರೆ ನಾನು ಬಿಟ್ಟು ಕೊಡ್ತೀನಿ, ಅವ್ರು ಹೇಳಿ ನೋಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಸಹಿತ ಪೊಲಿಟಿಕಲ್ ಗೇಮನ್ನು ಅವರು. ಯಾಕಂದ್ರೆ BJP ಇವತ್ತು ಒಳಗಿಂದೊಳಗೆ ಅವ್ರಿಗೆ ಗೊತ್ತಂದ್ರೆ ಫಡ್ನವೀಸನ್ನು ಮಾಡುವ ಹಾಗಿಲ್ಲ. ಯಾಕಪ್ಪ ಅಂತಂದ್ರೆ ಫಡ್ನವೀಸ್ ಒಂದನೇದ್ದು ಮಹಾರಾಷ್ಟ್ರದಲ್ಲೇ ಬ್ರಾಹ್ಮಣ ಮತ್ತು ಮರಾಠ ಮಧ್ಯದಲ್ಲಿ ಒಂದು ತಿಕ್ಕಾಟದ. ಯಾಕಪ್ಪ ಅಂದ್ರೆ ಮರಾಠರ ಆಡಳಿತವನ್ನು ಈ ಪೇಶ್ವಾಗಳು ತಮ್ಮ ಕೈಗೆ ತೆಗೆದುಕೊಂಡ್ರು, ಮೋಸ ಮಾಡಿದ್ರು ಅನ್ನೋಂಥ ಆರೋಪಗಳಿದ್ದಾವೆ. ಹೀಗಾಗಿ ಬ್ರಾಹ್ಮಣ್ಯವನ್ನು ಮೆಚ್ಚೋದಿಲ್ಲ. ಒಂದು ಬ್ರಾಹ್ಮಣರ ಒಬ್ಬ ಮುಖ್ಯಮಂತ್ರಿ ಆಗೋದು ಅವ್ರಿಗೆ ಮನಸ್ಸಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಈಗ ಇದೇ ಒಂದು ವಿಷಯನ ಅರ್ಥ ಮಾಡ್ಕೊಂಡಿರುವಂಥ ಶಿಂದೆ ಅವರು ಮತ್ತು ಅಜಿತ್ ಪವಾರ್ ಅವರು ತಮ್ಮ ಪೊಲಿಟಿಕಲ್ ಗೇಮ್ ಮಾಡ್ತಾ ಇದ್ದಾರೆ ಇಬ್ಬರು. ನಮ್ಮ ಅಜಿತ್ ಪವಾರ್ ಅವ್ರ ಮೇಲೆ ಆರೋಪಗಳು ಸಾಕಷ್ಟಿದ್ದಾವೆ, ಭ್ರಷ್ಟ ಅದು ಇದು ಅಂತೇಳಿ. ಅದಕ್ಕಾಗಿ ಅವರು BJP ಬಿಟ್ಟು ಹೊರಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಇನ್ನು ಶಿಂದೆ ಅವ್ರಿಗೆ ಅಂಥ ಭಯ ಇಲ್ಲ. ಅವ್ರಿಗೆ ಅವರಲ್ಲೂ ಇರ್ಬೋದು ಆರೋಪಗಳು ಇಲ್ಲ ಅಂತಲ್ಲ, ಆದರೆ ಅಂಥ ಹೇಳ್ಕೊಳ್ಳೋಂಥ ಭಯ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ BJP ಹೇಳಿದ್ರೆ ಎಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ BJPಯವರು ವಿಶೇಷವಾಗಿ ಫಡ್ನವೀಸರನ್ನ CM ಆಗಿ ಮಾಡೋದಿಲ್ಲ. ಮತ್ತು ಎಲ್ಲ ಕಡೆ ಇನ್ನೊಂದು ಬಹಳ ಸುಂದರವಾದ ಒಂದು ಏನಪ್ಪ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಶಿಂದೆ ಅವರು. ನಾನು ಜನಗಳಿಂದ ಮಾತಾಡಿಸ್ತಾ ಇದ್ದಾರೆ, ನಮ್ಗೆ ಬೇಕಾದಂಥ ವ್ಯಕ್ತಿಯಪ್ಪ, ಜನರ ಸಾಮಾನ್ಯ ಮನುಷ್ಯ ಈ ಶಿಂದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಅಂತೇಳಿ ಜನರಿಂದ ಅಲ್ಲೇ ಮಾತಾಡಿಸ್ತಾ ಇದ್ದಾರೆ. ಇದರಿಂದ ಪ್ರೆಷರೈಸ್ ಮಾಡ್ತಾ ಇದ್ದಾರೆ ಅಲ್ಲಿ ಮರಾಠರಿಗೆ. ಯಾಕಪ್ಪ ಅಂತಂದ್ರೆ ಆ ಮಹಾರಾಷ್ಟ್ರದಲ್ಲ ಈಗಾಗಲೇ ಗೊತ್ತಿರುವಾಗ ಏನಪ್ಪ ಅಂತಂದ್ರೆ
150 ಈಗೇನು 288 ಏನು ಸೀಟುಗಳಿದ್ದಾವೆ ಅದರಲ್ಲಿ 150 ಬಲ ಮರಾಠ ವಾಲಿಯ ಜನ ಆಯ್ಕೆಯಾಗಿದ್ದಾರೆ. ಇನ್ನು 100 OBC ಅಂದರೆ 250ರವರೆಗೆ OBC ಪ್ಲಸ್ ಮರಾಠ ಈ ಒಂದು ಶಾಸಕರು ಇರೋದರಿಂದ ಇದರ ಲಾಭವನ್ನು ತೆಗೆದುಕೊಂಡ ನಾನು ಹಿಡ್ಕೋಬೇಕಪ್ಪ ಈ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಜನಸಾಮಾನ್ಯ ಮನುಷ್ಯನ ಅಂತ ತಾನು ಮರಾಠ ಅಂತೇಳಿ ತೋರಿಸ್ಕೊಳ್ಳುವಂಥ ಪ್ರಯತ್ನ, ಜೊತೆಗೆ OBC ನಾಮ ಇದ್ದೀವಪ್ಪ ಅನ್ನುವಂಥ ಮಾತನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಇಲ್ಲಿ BJPಗೂ ಸಹ ಇದ್ರ ಸಲುವಾಗಿ ವಿಶ್ವಾಸ ಇಲ್ದಂಗೆ ಆಗಿ ಹೋಗ್ಬಿಟ್ಟದ. ಇನ್ನು ಅಜಿತ್ ಪವಾರ್ ಇಲ್ಲ BJP ಹೆಂಗೆ ಹೇಳ್ತದೆ ಅವ್ರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಇದೊಂದು ರೀತಿ ಏನಪ್ಪ ಅಂತಂದ್ರೆ ಈ ತ್ರಿಕೋನ ರೀತಿಯ ಒಂದು ತಿಕ್ಕಾಟ ನಡೆದ ಸಂದೆ ಫಡ್ನವೀಸ್ BJP ಇದನ್ನು ಬಿಟ್ಟು ಇನ್ನೊಂದು ಅದ, ಅದು ನಿಮಗೆ ಹೇಳಿದ್ರೆ ನಿಮಗೆ RSS ಅವ್ರಿಗೆ ಶಿಂದೆ ಅವ್ರು ಮಾಡೋಕ್ಕಿಂತಲೂ ಈ ಫಡ್ನವೀಸ್ ಮಾಡೋದು ಹೆಚ್ಚು ಲಾಭ ಅನ್ನುವಂಥ ಮಾತು. ಯಾಕೆಂದ್ರೆ ಫಡ್ನವೀಸ್ ಅಲ್ಲೇ ಬಹುಸಂಖ್ಯಾತರ ವ್ಯಕ್ತಿ ಅಲ್ಲ, ಬ್ರಾಹ್ಮಣರು ಇರೋದರಿಂದ ಪರ್ಸೆಂಟೇಜ್ ಕಡಿಮೆ ಇದೆ. ಅವರು ಮತ್ತು ಮೂಲತಃ RSSದ ಜೊತೆಗೆ ಕಂಡುಕೊಂಡಂಥವ್ರು ಮತ್ತು ಅವ್ರ ಸಿದ್ಧಾಂತಕ್ಕೆ ಭಾಳ ಸಮಯ ಬಿದ್ದಂಥವ್ರು. ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಮಾತಿದ್ರು. ಇನ್ನೊಂದು ಕಡೆ ನಮ್ಮ ಮೋದಿಯವರ ಪ್ರಬಲ ಪ್ರತಿಸ್ಪರ್ಧಿ ಪ್ರವೀಣ್ ತೊಗಾಡಿಯಾ, ನಿಮ್ಗೆ ಗೊತ್ತದೆ, ಹೆಸರು ಕೇಳಿಬೋದು ನೀವು. ಪ್ರವೀಣ್ ತೊಗಾಡಿಯಾ ಅವರು ಗುಜರಾತ್ದವರು, ಮೋದಿಯವ್ರ ಜೊತೆಗೆ ಬೆಳೆದವರು, ಮೋದಿಯವ್ರನ್ನ ಬೆಳೆಸೋದ್ರಲ್ಲಿ ಕಾರಣೀಕರ್ತರಾದಂಥವರು. ಅವ್ರ ಹೆಸರು ಇಡೀ ರಾಷ್ಟ್ರ ತುಂಬ ಸಾಕಷ್ಟಿತ್ತು ಈ ಮೋದಿಯವ್ರು ಬರೋಕ್ಕಿಂತ ಪೂರ್ವದಲ್ಲಿ. ನಂತರದಲ್ಲಿ ಮೋದಿಯವ್ರ ಜೊತೆಯಾಗಿ ಮಾಡಿದರು. ನಂತರದಲ್ಲಿ ಅವರವ್ರಿಗೆ ಕೆಟ್ಟು ಹೋಗಿ ತೊಗಾಡಿಯವ್ರನ್ನು ಬದುಕಿ ಸರಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಮೋದಿ. ಆ ತೊಗಾಡಿಯವ್ರನ್ನಾಗಲಿ ಜೋಶಿ ಅವರನ್ನಾಗಲಿ ಅವರಿಬ್ಬರಲ್ಲಿ ಒಬ್ಬರನ್ನು ಈ BJP ಅಧ್ಯಕ್ಷರು ಮಾಡಬೇಕಂತ RSS ಮನಸ್ಸು ಮಾಡಿತ್ತು. ಆದರೆ ಅದು ಆಗಿಕೊಡ್ದಂಗೆ ಅದು ನಡೀದಂಗೆ ಮಾಡಿದಂಥ ಕೆಲಸ ಮೋದಿ ಮತ್ತು ಶಾ ಅವ್ರಿಗೆ ಸಲ್ಲಬೇಕಾಗ್ತದೆ. ಹೀಗಾಗಿ ಅವರು ತಮಗೆ ಬೇಕಾದಂಥ ವ್ಯಕ್ತಿಯನ್ನು ಅಧ್ಯಕ್ಷರು ಮಾಡಬೇಕಂದ್ರೆ ಫಡ್ನವೀಸ್ ಇದ್ದಾರೆ, ಅವ್ರನ್ನ ಮಾಡಬೇಕು ಅನ್ನುವಂಥ ಒಂದು ಚರ್ಚೆನೂ ಅದ. ಹೀಗಾಗಿ ಫಡ್ನವೀಸರ ಬದಲಾಗಿ BJPಗೆ, ಅದರಲ್ಲೂ ನಮ್ಮ BJPಯ ಮೋದಿ ಮತ್ತು ಶಾ ಅವರಿಗೆ ಒಂದು ಏನಪ್ಪ ಅಂತಂದ್ರೆ ಇವ್ರನ್ನ ಮಾಡಿದರೆ ಅಡ್ಡಿ ಇಲ್ಲ, ಸೇಫರ್ ಸೈಡು ಜೋಶಿ ಮತ್ತು ತೊಗಡೆಯವ್ರಿಗಿಂತೂ ಅಡ್ಡಿ ಇಲ್ಲಪ್ಪ ಅನ್ನೋದು ಸ್ಥಿತಿ ಇದೆ. ಹೀಗಾಗಿ ಮಹಾರಾಷ್ಟ್ರದ ಇವತ್ತಿನ ರಾಜಕೀಯ ಎತ್ತು ಹೊರಡ್ತದೆ ಗೊತ್ತಿಲ್ಲ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಇಲ್ಲೇ ಸಿಂಧಿಯವರ ಪರವಾಗಿ ಹೇಳಬೇಕಾಗ್ತದೆ. ಸಿಂಧಿಯವರಿಗೆ BJP ಬದಲಾಗಿ ಭಯ ಅದ. ಯಾಕಂದರೆ BJPಯನ್ನು ತಪ್ಪಿಕೊಂಡ್ರೆ ಅವರು ಧೃತರಾಷ್ಟ್ರಾಲಿಂಗನ, ಅದು ನಿಮ್ಗೆ ಗೊತ್ತದ, ಭೀಮನ್ನು ಹೆಚ್ಚಿಗೆ ಹೋಗಿ ಪ್ರಯತ್ನ ಮಾಡಿದ್ದ ಧೃತರಾಷ್ಟ್ರ ಕೊನೆಯ ಹಂತದಲ್ಲಿ ಅಂತೇಳಿ. ಅಂದ್ರೆ ಇವ್ರು ಗೈಜಲ್ ಮಾಡೋದು ನಮ್ಮ ಪಕ್ಷನ ಹಾಳು ಮಾಡ್ಕೊಂಡು ಹೋಗುವಂಥದ್ದು ಒಂದು ಭಯ ಇರೋದರಿಂದ BJPಗೆ ಸಪೋರ್ಟ್ ಮಾಡಲಾರ್ದ ಹೊರಗೆ ಉಳಿಯೋದು. ಯಾಕಂದರೆ 57 ಸೀಟು ಆಯ್ಕೆ ಆಗಿ ಬಂದಿದ್ದಾವೆ ನಮ್ಮ ಶಿಂದೆಯವರು. ಅಂದರೆ ಸಹಜವಾಗಿಯೇ ವಿರೋಧ ಪಕ್ಷದ ನಾಯಕರಾಗುವಂಥ ಒಂದು ಕ್ಯಾಬಿನೆಟ್ ಧರಿಸುವಂಥ ಸಾಧ್ಯತೆಗಳಿದ್ದಾವೆ. ವಿರೋಧ ಪಕ್ಷ ಆಗಿ ತನ್ನ ಪಕ್ಷನ ಬೆಳೆಸ್ಕೋಬೇಕು. ಜೊತೆಗೆ ಮುಂಬರುವ ಬಾಂಬೆ ಅಂದರೆ ಮುಂಬೈ ಇಲೆಕ್ಷನ್ ಅದ, ಅಲ್ಲಿ BMP ಅಲ್ಲಿ ಮುಂಬೈ ಬೃಹತ್ ನಗರಸಭೆ ಅಂತಿರೋ ಪಾಲಿಕೆ ಅಂತಿರೋ ಆ ಪಾಲಿಕೆ ಇಲೆಕ್ಷನ್ ಅದ. ಹೀಗಾಗಿ ಆ ಇಲೆಕ್ಷನ್ದಲ್ಲೇ ಮುಂಬೈಯಲ್ಲೇ ಹೆಚ್ಚು ನಡೆದು ಶಿವಸೇನೆಯದು. ಶಿವಸೇನೆ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಹೆಚ್ಚಿನ ಗೆಲ್ಲಬಹುದು ಅನ್ನೋಂಥ ಒಂದು ಆಶಾಭಾವನೂ ಅಲ್ಲದ. ಹೀಗಾಗಿ ಶಿಂದೆ ಅವರು ಇವತ್ತು ತಮ್ಮ ಪಾರ್ಟಿಯನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ಮತ್ತು ಅಸ್ತಿತ್ವ ಉಳಿಸ್ಕೊಂಡು ಹೋಗಿಸುವಾಗ ವಿರೋಧ ಪಕ್ಷದ ನಾಯಕ ಆದರೂ ಅಡ್ಡಿಲ್ಲಪ್ಪ, ಮುಖ್ಯಮಂತ್ರಿ ಕೊಟ್ಟರೆ ಮುಖ್ಯಮಂತ್ರಿ ಆಗೋದು, ಇಲ್ಲಾಂದ್ರೆ ಈ ಒಂದು ವಿಚಾರ ಮಾಡ್ತಾ ಇದ್ದಾರೆ ಅಂತ ಒಂದು ಸಂದೇಶಗಳು ಬರ್ತಾ ಇದ್ದಾವೆ. ಹೀಗಾಗಿ 5ನೇ ತಾರೀಕು ಅಂದರೆ ಇವತ್ತು 4ನೇ ತಾರೀಕಿಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಮತ್ತು ವಿಜಯ ರೂಪಾನಿ ಅವರು ಬರ್ತಾ ಇದ್ದಾರೆ. ಯಾರನ್ನು ಮಾಡೋಣಪ್ಪ BJP ಅಂತೇಳಿ ಶಾಸಕರ ಜೊತೆಗೆ ಮಾತಾಡೋದಕ್ಕೆ. ಆದರೆ ಅದೆಲ್ಲಕ್ಕಿಂತ ಪೂರ್ವದಲ್ಲಿ ಇವೆಲ್ಲ ರಾಜಕೀಯ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಇದೇ ಸಮಯದಲ್ಲೇ ಇಂಡಿಯಾ ಗಠಬಂಧನ ಅಂದರೆ ರಾಹುಲ್ ಗಾಂಧಿ ಆಗಿರ್ಬೋದು, ಉದ್ಧವ್ ಆಗಿರ್ಬೋದು, ಇವರು ಶಿಂದೆಯವರ ಒಂದು ವೀಕ್ನೆಸ್ ಹಿಡ್ಕೊಂಡು ಅಥವಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಅವರ ಆಕಾಂಕ್ಷೆ ಹಿಡ್ಕೊಂಡು ನಿಮ್ಗೆ ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಒಂದು ಗಾಳ ಹಾಕಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಎಷ್ಟು ಆಗ್ತಾರೋ ಗೊತ್ತಿಲ್ಲ. ಯಾಕಂದರೆ ಶಿಂದೆ ಸಾಮಾನ್ಯ ಗಡಿಯಲ್ಲ. ಯಾಕಂದರೆ ಇವತ್ತು ನೋಡಿರಿ ಮುಖ್ಯಮಂತ್ರಿ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ BJPಯಿಂದ ಸಹ ದೂರ ಸರಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸ್ಥಾನ ಇವತ್ತು ಎಲ್ಲಿಲ್ಲದ ಇಡೀ ರಾಷ್ಟ್ರದ ತುಂಬ ಚರ್ಚೆ ಆಗುತ್ತೆ ಅಂತ ವಿಷಯ ಆಗ್ಯದ. ಅದೇನಾಗ್ರಿ ಇದರಿಂದ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, RSS ಮತ್ತು ನಮ್ಮ ಮೋದಿ ಶಾ ಮಧ್ಯದಲ್ಲೇ ಒಂದು ರೀತಿ ಹೊಂದಾಣಿಕೆ ಇಲ್ಲಿವರೆಗೆ ಆಗಬೇಕಾಗಿತ್ತು, ಆಗಿಲ್ಲ. ನಮ್ಮಲ್ಲಿ ಕನ್ನಡ ಗಾದೆ ಮಾತು, ಕಾರ್ಯವಾಸಿ ಕತ್ತೆ ಕಾಲು ನಡೆಯಪ್ಪ ಅನ್ನುವಂಥ ಮಾತನ್ನು ಅಷ್ಟಕ್ಕಾಗಿ ಅವರಿಬ್ಬರ ಮಧ್ಯದಲ್ಲಿ ಗೈತನ ಉಳಿದದು ಏನು ಅಂತೇಳಿ. ಯಾಕಂದರೆ
ಇಲ್ಲಿ ಅಧಿಕಾರ ಬೇಕಾಗಿದೆ ಇಬ್ಬರಿಗೂ, ಆರ್ ಎಸ್ ಎಸ್ಗೂ ಬೇಕಾಗ್ಯದ, ಜೊತೆಗೆ ಮೋದಿ ಶಾ ಅವ್ರಿಗೂ ಬೇಕಾಗಿದೆ. ಅಧಿಕಾರ ಹಿಡಿಯೋ ಸಲುವಾಗಿ ಇಂಡಿಯಾ ವಿರೋಧ ಮಾಡೋ ಸಂದರ್ಭ ಬಂದಾಗ ಜಾಯಿಂಟ್ ಆಗ್ತಾಯಿದ್ದಾರೆ. ಈ ಹಿಂದಂತೂ ನಿಮ್ಗೆ ಗೊತ್ತದ ಲೋಕಸಭಾ ಚುನಾವಣೆಯಲ್ಲೇ ಈ ಆರ್ ಎಸ್ ಎಸ್ದ ಒಂದು ಪಾತ್ರ ಭಾಳ ಕಡಿಮೆ ಇತ್ತಂತೇಳಿ. ಬಟ್ ಇವತ್ತು ನಾವು ಆರ್ ಎಸ್ ಎಸ್ ಬಿ ಜೆ ಪಿಯನ್ನು ಮನೆಗೆ ಕಳಿಸಿದ್ರೆ ನಾಳೆ ನಾವು ಇನ್ನೂ ತೊಂದರೆಗೆ ಬೀಳ್ತೀವಿ ಅನ್ನೋಂಥ ಭಯನೋ ಮತ್ತಾವ ಕಾರಣದಿಂದ, ಕಾಂಗ್ರೆಸ್ಸಿನ ಭಯದಿಂದನೋ ಮತ್ತಾವ ಕಾರಣದಿಂದನೋ ಅವರಿಂದವ್ರು ಇವತ್ತು ಈ ಮೋದಿ ಶಾರ್ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡುವಂಥದ್ದು, ಅದರಲ್ಲೂ ಹರಿಯಾಣದಲ್ಲಿ ಆಗಿರ್ಬೋದು, ಈ ಮುಂಬೈದಲ್ಲಿ ಅಂದರೆ ನಮ್ಮ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಸಪೋರ್ಟ್ ಮಾಡಿದ್ದಾರೆ ನಾವು ಪೂರ್ಣ ಪ್ರಮಾಣದಲ್ಲಿ. ಅದಕ್ಕಾಗಿ ಈ ಒಂದು ನೆಲೆಯಲ್ಲೇ ಅವರು ಹೊಂದಾಣಿಕೆ ಆಗಿದ್ದಾರೆ ವಿನಃ ಒಳಗಿನ ಆತ್ಮೀಯತೆ ಮೊದಲಿಂದಲೂ ಇಲ್ಲ, ಈಗೂ ಇಲ್ಲ ಅನ್ನುವಂಥ ಮಾತುಗಳಿಗೆ ಬರ್ತಾ ಇದ್ದಾವೆ. ಏನೋ ಆಗಲಿ ಫಡ್ನವೀಸರು ಮಾತ್ರ ಈಗಿನ ಮಟ್ಟಿಗೆ ಚೀಫ್ ಮಿನಿಸ್ಟರ್ ಆಗೋ ಸಾಧ್ಯತೆಗಳಿದ್ದಾವೆ. ಶಿಂದೆ ಅವರು ಯಾಕೆಂದ್ರೆ ಇಡೀ ಇಂಡಿಯಾ ಒಂದು ಆದ್ರೆ ಮಾತ್ರ 146 ಸೀಟ್ ಆಗ್ತಾವೆ, ಇಲ್ಲಾಂದ್ರೆ ಆಗಕ್ಕೆ ಸಾಧ್ಯ ಇಲ್ಲ. ಅದು ಅಜಿತ್ ಪವಾರ್ ಈ ಒಂದು ಇಂಡಿಯಾ ಗಠಬಂಧನ್ ಜೋಡಿ ಹೊಂದಾಣಿಕೆ ಮಾಡೋ ಸಾಧ್ಯತೆ ಭಾಳ ಕಡಿಮೆ ಇದ್ದಾವೆ. ಯಾಕಂದ್ರೆ ಅವ್ರ ಅನೇಕ ಆರೋಪಿತ ಒಂದು ಏನು ಕೆಲಸಗಳಾಗಿದ್ದಾವೆ. ಅದರಿಂದಾಗ 70-80 ಕೋಟಿ ರೂಪಾಯಿಗಳ ಆರೋಪದ ಇಡೀ ಪ್ರಭಾವ ಆಗುವಂತ ತಿಳ್ಕೊಂಡು ಅವ್ರು ಬಿ ಜೆ ಪಿಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಹೀಗಾಗಿ ವಿರೋಧ ಪಕ್ಷದ ನಾಯಕಾಗಿ ಯಾಕಂದರೆ 57 ಸೀಟುಗಳಿದ್ದಾವೆ, 57 ಮಂದಿ ಶಾಸಕರಿಗೆ ಬೆಂಬಲ ಇರುವುದರಿಂದ ವಿರೋಧ ಪಕ್ಷದ ನಾಯಕಾಗಿ ತಮ್ಮ ಪಾರ್ಟಿಯನ್ನು ಕಟ್ಟಿಕೊಳ್ಳುವಲ್ಲಿ ಮತ್ತು ಮುಂಬರುವ ಮುಂಬೈಯ ಎಲೆಕ್ಷನ್ಗೆ ಹೆಲ್ಪ್ ಆಗುವ ದೃಷ್ಟಿ ಇಟ್ಕೊಂಡು ಹೊಸ ಗೇಮ್ ಆಡ್ತಾ ಇದ್ದಾರೆ ಅಂತ ಕೇಳಿ ಬರ್ತಾ ಇದ್ದಾರೆ ನಮ್ಮ ಶಿಂದೆ ಅವರು, ಏಕನಾಥ್ ಶಿಂದೆ ಅವರು. ಹೀಗಾಗಿ ಒಟ್ಟಾರೆ ಗೋದಲಾಗಿದೆ ಮಹಾರಾಷ್ಟ್ರದಲ್ಲ ಯಾರು ಆಗ್ಬೋದು ಮುಖ್ಯಮಂತ್ರಿ ಅನ್ನೋದು ಕೊನೆಯ ಕ್ಷಣದವರೆಗೂ ನಿಗೂಢ ಆಗ್ತಾ ಹೋಗ್ತಾ ಇದೆ. ಮೋದಿ ಶಾರ್ ಅವ್ರಿಗೆ ಏನಪ್ಪ ಅಂತಂದ್ರೆ ಈ ನಮ್ಮ ಏನು ಫಡ್ನವೀಸ್ ಬೇಕಾಗಿಲ್ಲ, ಅದರ ಅನಿವಾರ್ಯತೆ. ಈ ಮಧ್ಯದಲ್ಲೇ ಇನ್ನೊಂದು ಮಾತು ಕೇಳಿ ಬರ್ತದೆ, ಏನಪ್ಪ ಅಂದ್ರೆ ನಮ್ಮ ಗಡ್ಕರಿ ಅವರು ಸಿ ಎಮ್ ಆಗ್ಬೋದು ಏನೋ ಅನ್ನುವಂಥ ಒಂದು ಹೊಸ ಜಾಲನ್ನು ಅಥವಾ ಒಂದು ಹೊಸ ಎಸೆತನ್ನು ಹಾಕ್ತಾ ಇದ್ದಾರೆ. ಅದು ಆಗುವ ಸಾಧ್ಯತೆ ಭಾಳ ಕಡಿಮೆ ಅನ್ನೋ ಸಹಿತ ಮಾತಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವರು ಈ ಒಂದು ಮಹಾರಾಷ್ಟ್ರವನ್ನು ಬಿಟ್ಟು ದೆಹಲಿಗೆ ಹೋಗಿದ್ದರಿಂದಾಗಿ ಇಲ್ಲಿ ಸಂಪರ್ಕ ಯಾವ ಪ್ರಮಾಣದಲ್ಲಿ ಇರಬೇಕಾಗಿತ್ತು ಆ ಪ್ರಮಾಣದಲ್ಲಿ ಇಲ್ಲ. ಅವರಿಗೆ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಭಾಳ ಕಡಿಮೆ ಇದ್ದಾವೆ ಅನ್ನೋದು ಮಾತು ಕೈ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಒಂದೆಲ್ಲ ಚಿತ್ರವನ್ನು ಬಿಡಿಸ್ಕೊಂಡು ನೋಡಿದಾಗ ಆರ್ ಎಸ್ ಎಸ್ ಮತ್ತು ಮೋದಿ ಅವರ ಮಧ್ಯದಲ್ಲ ಇನ್ನೂ ಹೊಂದಾಣಿಕೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅನ್ನೋದು ಸ್ಪಷ್ಟ ಆಗೋ ಜೊತೆಗೆ ಶಿಂದೆ ಈ ಎಲ್ಲ ಗದ್ದಲಗಳಿಗೆ ಈ ನಡುವೆ ವಿಶೇಷ ಒಬ್ಬ ನಾಯಕರಾಗಿ ಬಿಟ್ಟು ಬರ್ತಾ ಇದ್ದಾರೆ. ಅವರು ಮೋಸ್ಟ್ಲಿ ನಾಳೆ ಯಾರೂ ಆಶ್ಚರ್ಯಪಡಬೇಕಾಗಿಲ್ಲ, ಉದ್ಧವ್ ಠಾಕ್ರೆ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ. ಯಾಕಂದ್ರೆ ಈ ಮುಂಬೈ ಎಲೆಕ್ಷನ್ ಅವ್ರ ಪಾಲಿಗೆ ಏನಪ್ಪ ಭಾಳ ಮಹತ್ವದ ರಾಜಕೀಯ ಭವಿಷ್ಯದ ದೃಷ್ಟಿ ಇಟ್ಕೊಂಡು. ಹೀಗಾಗಿ ಇವತ್ತು ಮಹಾರಾಷ್ಟ್ರ ಮಾತ್ರ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ಇಲ್ಲ ಅಂತ ಸ್ಥಿತಿಗೆ ಬಂದಂಥದ್ದು. ಶಿಂದೆ ವಿರೋಧ ಪಕ್ಷದ ನಾಯಕರು ಆದರೂ ಅಡ್ಡಿ ಇಲ್ಲ, ಬಿ ಜೆ ಪಿ ಸವಾಸ ಬೇಡ ಅನ್ನೋ ಸ್ಥಿತಿಗೆ ಬಿ ಜೆ ಪಿಗೆ ಆರ್ ಎಸ್ ಎಸ್ ಏನೋ ತಿಳ್ಕೊಳ್ಳಿ ನಮಗೆ ಬೇಕಾದಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು. ಆರ್ ಎಸ್ ಎಸ್ಗೆ ಫಡ್ನವೀಸ್ ಅಥವಾ ನಿಶ್ಚಿತವಾಗಿಯೂ ಮೋದಿ ಅವರಿಂದ ದೂರ ಇರುವಂಥ ವ್ಯಕ್ತಿ ಇಲ್ಲಿ ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದು. ಮತ್ತು ಅದೇ ಕಾಲಕ್ಕೆ ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ಬಿ ಜೆ ಪಿದು ಆರ್ ಎಸ್ ಎಸ್ ಅತ್ಯಂತ ಆತ್ಮೀಯ ಮನುಷ್ಯ ಅಲ್ಲಿ ಆಗಲಿ ಅನ್ನುವಂಥ ಈ ಒಂದು ಏನಪ್ಪ ಅಂತಂದ್ರೆ ದಾಳವನ್ನು ಹಾಕ್ತಾ ಇದ್ದಾರೆ ಆರ್ ಎಸ್ ಎಸ್ದವರು. ಇದರಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನೋಡ್ಬೇಕಾಗ್ಯದ. ಒಳ್ಳೆಯ ರಾಜಕೀಯ ರಣರಂಗ ಇವತ್ತು ಮುಂಬೈದಲ್ಲಿ ಕೂಡಿದ ಮುಂಬೈ, ದಿಲ್ಲಿ, ನಾಗ್ಪುರ್ ಇವು 3 ಕಡೆ. ಇದರಲ್ಲಿ ಯಾರು ನಾಗ್ಪುರ್ ಗೆಲ್ತದನೋ, ದಿಲ್ಲಿ ಅಂದರೆ ಶಾ ಮೋದಿ ಗೆಲ್ತಾರೋ, ಅಥವಾ ಇನ್ನೊಂದು ಮುಂಬೈದಲ್ಲಿ ಇಲ್ಲಿಯ ಅರ್ಥವ್ಯವಸ್ಥೆ ಗೆಲ್ತದನೋ ನೋಡೋಣ ಕಾದ. ಯಾಕಂದ್ರೆ December 5 ಬಂತು, ಅವತ್ತು ಏನಾಗ್ತಾನೆ ನೋಡೋಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ. ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.